12 ರಾಶಿಗಳ ಬಗ್ಗೆ ಗಮನ ಹರಿಸೋಣ. ಮೇಷರಾಶಿ, ಇವತ್ತು ಚಿಂತೆ ಇಲ್ಲದೆ ಇರುವಂತಹ ಒಳ್ಳೆಯ ದಿನ. ಆದರೆ ಆರೋಗ್ಯದಲ್ಲಿ ತುಸು ವ್ಯತ್ಯಾಸಗಳಿದೆ, ವ್ಯಾವಹಾರಿಕದಲ್ಲಿ ಉತ್ತಮ ಇದೆ. ಸ್ವಲ್ಪ ಮುಂಗೋಪಿಷ್ಟರಾದ ತಾವು ಕಾರಣವಿಲ್ಲದೆ ಲಾಭವನ್ನು ನಿಮ್ಮ ಮಾತಿನಿಂದಲೇ ಕಳೆದುಕೊಳ್ಳುವ ಸಾಧ್ಯತೆಗಳು ಇದೆ. ಮಾತಿನಲ್ಲಿ ಎಚ್ಚರ ಇರಬೇಕು. ಎಲ್ಲರೊಂದಿಗೂ ಭಾವನಾತ್ಮಕವಾದ ಸ್ಪಂದಿಸುವ ಗುಣ ನಿಮ್ಮಲ್ಲಿರಬೇಕು. ಸತ್ಯವಲ್ಲದ ವಿಚಾರದಲ್ಲಿ ತಾವು ವಿವಾದಕ್ಕೆ ನಿರ್ಧರಿಸಿಕೊಳ್ಳುವ ಅವಕಾಶವನ್ನು ದೂರ ಇಡಬೇಕು. ಮಕ್ಕಳಿಗೆ ಈ ದಿನ ಆರೋಗ್ಯದ ಬಗ್ಗೆ ಜಾಗ್ರತೆ. ವ್ಯವಹಾರ ಮಾಡುವವರಿಗೆ ಒಳ್ಳೆಯ ಅವಕಾಶ. ಮತ್ತು ರಾಜಕೀಯದಲ್ಲಿರುವವರಿಗೆ ಕ್ರೋಧಗಳಿಂದ ಕೂಡಿದಂಥ ಶಬ್ದಗಳು ನಿಮಗೆ ಅಪವಾದ ಬರುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಉತ್ತಮ ದಿನ. ಸ್ವಲ್ಪ ಮಿಶ್ರ ಫಲದಾಯಕವಾದ ಫಲವನ್ನು ಈ ದಿನ ನೀವು ಪಡೆದುಕೊಳ್ಳುವ ಅವಕಾಶ ಇದೆ. ತಾವು ಮಾಡಬೇಕಾದದ್ದು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, ನಾಗದೇವರ ಆರಾಧನೆ. ಇದರಿಂದ ತಮ್ಮ ಇಷ್ಟಾರ್ಥ ಸಿದ್ಧಿ. ವೃಷಭ ರಾಶಿ, ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಜಾಗ್ರತೆ. ಪ್ರಾಪ್ತವಾಗುವಂತಹ ಸಂಪತ್ತಿನಲ್ಲಿ ಸ್ವಲ್ಪ ಏರುಪೇರು. ನಿಮ್ಮ ಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗದೇ ಇರುವುದರಿಂದ ಖಿನ್ನತೆಯ ಮನಸ್ಥಿತಿ ಈ ದಿನ ನಿಮಗೆ ಲಭಿಸುವ ಲಕ್ಷಣವಿದೆ. ದೂರ ಪ್ರಯಾಣ ಮಾಡುವ, ಉದ್ಯೋಗವನ್ನು ಬದಲಾಯಿಸಿಕೊಳ್ಳುವ ಅವಕಾಶಗಳು ಇದೆ. ತಾಯಿಯೊಂದಿಗೆ ಮನಸ್ತಾಪಾದಿಗಳು, ತಂದೆ ತಾಯಿಯ ವಿಷಯದಲ್ಲಿ ಕೆಲವು ಚಿಂತೆಗಳ ಅನಿವಾರ್ಯತೆಗಳು ಎದುರಾಗುವ ಸಾಧ್ಯತೆ ಇರುವುದರಿಂದ ಚಿಂತೆಯಿಂದ ದೂರವಾಗಿ ನಿಶ್ಚಿಂತೆಯಿಂದ ದೈವಿಕ ಸೇವೆಯ ಆರಾಧನೆ ನಿಮ್ಮ ಪಾಲಿಗೆ ಒಳ್ಳೆಯ ಅನುಗ್ರಹ ಪ್ರಾಪ್ತಿ. ಗುರುದೇವರ ಪ್ರಾರ್ಥನೆ ಮಾಡಿ, ದತ್ತಾತ್ರೇಯ ದೇವರ ಆರಾಧನೆ ಮಾಡಿ, ವಿಷ್ಣು ಸಹಸ್ರ ನಾಮಪಾರಾಯಣವನ್ನು ಕೇಳುವುದರಿಂದ ಒಳ್ಳೆಯ ಲಾಭ, ಶುಭ, ಸಂತೋಷ ನಿಮ್ಮದಾಗುತ್ತೆ. ಮಿಥುನ ರಾಶಿ, ಜಾಗ್ರತೆಯಾಗಿರಬೇಕು. ಕಾರಣವಿಲ್ಲದೆ ಮನಸ್ತಾಪ ಸೂರ್ಯೋದಯದಲ್ಲಿ ಪ್ರಾರಂಭ ಆಗಿ ಮಧ್ಯಾಹ್ನದ ನಂತರ ಕೆಲವು ಅನಿರೀಕ್ಷಿತ ಆರೋಗ್ಯದ ದೃಷ್ಟಿಯಲ್ಲಿ ಸಂಪತ್ತನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಧನ ವಿನಿಯೋಗ ಮಾಡಲೇಬೇಕಾದ ಅನಿವಾರ್ಯಗಳು ಉಂಟಾಗುತ್ತೆ. ಕೌಟುಂಬಿಕದಲ್ಲಿ ಚಿಕ್ಕಪುಟ್ಟ ಕಿರಿಕಿರಿಗಳುಂಟಾಗುತ್ತೆ. ಪಾಲುದಾರರೊಂದಿಗೆ ಅಭಿಪ್ರಾಯ ವ್ಯತ್ಯಾಸಗಳ ಅನಿರೀಕ್ಷಿತಗಳು ಒದಗುವ ಲಕ್ಷಣವಿದೆ. ಸರಿಯಾಗಿ ನಿರ್ಧರಿಸಿಕೊಂಡು ಈ ದಿನ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ಒಳ್ಳೆಯ ಶುಭ ಫಲಗಳನ್ನು ಅನುಭವಿಸುವ ಸಾಧ್ಯವಿದೆ. ಮಿಶ್ರ ಫಲದಾಯಕವಾದ ದಿನ ಮಿಥುನ ರಾಶಿಯವರಿಗೆ. ತಾವು ಮಾಡಬೇಕಾದಂತಹ ಆರಾಧನೆ ದುರ್ಗಾದೇವಿಯ ಪ್ರಾರ್ಥನೆ. ಹಾಗೆ ಪಶುಗಳಿಗೆ ಆಹಾರವನ್ನು ಸಮರ್ಪಣೆ ಮಾಡುವ ಪ್ರಕ್ರಿಯೆ. ಹಾಗೆ ಹಿರಿಯರಿಗೆ ದಾನ ಧರ್ಮಾದಿಗಳನ್ನು ಯತ್ಕಿಂಚಿತ್ ಮಾಡುವುದು ಒಳ್ಳೆಯದು. ಕರ್ಕಾಟಕ ರಾಶಿ, ಅವಿವಾಹಿತರಿಗೆ ವಿವಾಹದ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಚಿಂತನೆಯಲ್ಲಿದ್ದೀರಾ. ಆರ್ಥಿಕ ಸ್ಥಿತಿ ಪ್ರಗತಿಯಲ್ಲಿದೆ. ಹೊಸ ವಾಹನ, ಭೂಮಿ ಇತ್ಯಾದಿ ಖರೀದಿ ಮಾಡುವ ಚಿಂತನೆ, ಮಂಥನಗಳನ್ನು ಮಾಡುವ ಸಾಧ್ಯತೆ ಇದೆ. ಕೊಟ್ಟ ಮಾತು ತಪ್ಪಿ ಹೋಗುವ ಅವಕಾಶಗಳು ಈ ದಿನ ಉಂಟಾಗಬಹುದು. ತಿಳಿದವರಿಂದ ಕೇಳಿ ವ್ಯವಹರಿಸುವುದು ಕರ್ಕಾಟಕ ರಾಶಿಯವರಿಗೆ ಪೂರ್ಣ ಲಾಭದಾಯಕವಾದ ದಿನ. ತಾವು ಮಾಡಬೇಕಾದಂತಹ ಆರಾಧನೆ ಶನಿದೇವರ ಪ್ರಾರ್ಥನೆ. ಎಳ್ಳೆಣ್ಣೆ ಈಶ್ವರ ದೇವಸ್ಥಾನದಲ್ಲಿ ಕೊಟ್ಟು ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಚ್ಚಿ ಪಂಚಾಕ್ಷರಿ ಜಪವನ್ನು ಮಾಡುವುದರಿಂದ ಒಳ್ಳೆಯ ಫಲಗಳು ನಿಮ್ಮದಾಗುತ್ತೆ.